ಎಲ್ಲರಿಗೂ ನಮಸ್ಕಾರ. ನನ್ನ 2ನೇ ವ್ಲಾಗ್ಗೆ ಸ್ವಾಗತ. ಇದು ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಆಗಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಇದೊಂದು ಸಂಡೇ ಔಟಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಫಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಈ ಕಡೆ ನಮ್ಮ ಅಮ್ಮನ ತವರ ಮನೆ ಕಡೆ ಬರ್ತಾ ಇದ್ದೀವಿ. ಈ ಊರ ಹೆಸರು ಬಂದು ನಾವು ಹೋಗ್ತಾ ಇರೋದು ಚನ್ನಪಟ್ಟಣ ಹತ್ರ ಇರೋ ಸಿಂಗರಾಜಪುರ ಅಂತ ಹೇಳಿ. ನಾನು ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆಗಿದೆ. ಇಲ್ಲಿ ಆನ್ ದ ವೇ ಜರ್ನಿ ತುಂಬ ಚೆನ್ನಾಗಿತ್ತು. ಹನಿಯೂರು ಕೆರೆ ಅಂತ ಕೂಡ ಸಿಕ್ತು, ತುಂಬ ದೊಡ್ಡ ಕೆರೆ ಅನಿಸ್ತು ನೋಡೋದಕ್ಕೆ. ಮತ್ತು ರೋಡ್ ಕೂಡ ಚೆನ್ನಾಗಿತ್ತು ಇಲ್ಲೆಲ್ಲ. ಬಟ್ ಮುಂದೆ ಹೋಗ್ತಾ ರೋಡ್ ಸ್ವಲ್ಪ ಹಳ್ಳ ಕೊಳ್ಳ ಎಲ್ಲ ಇತ್ತು. ಮಗುನೂ ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ನೋಡೋಕೆ ಮಾತ್ರ ವ್ಯೂಸು ತುಂಬ ಚೆನ್ನಾಗಿತ್ತು. ನಾವು ಡೈಲಿ ರೊಟೀನಿಂದ ಬ್ರೇಕ್ ತೊಗೊಂಡು ಈ ಥರ ಆಚೆ ಹೋಗೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆದರೆ ನನ್ನ ಮಗಳ ಜೊತೆ ಮಗಳು ಈಗಲೇ ಹೊರಡ್ತಾ ಇದ್ದಾಳೆ ಅನ್ನೋದೊಂದು ಖುಷಿ ಕೂಡ ಇತ್ತು. ಆನ್ ದ ವೇ ಹೋಗ್ತಾ ನಮ್ಮಮ್ಮ ಅವರ ಚಿಕ್ಕಂದಿನ ದಿನಗಳನ್ನೆಲ್ಲ ಹೇಳ್ತಾಯಿದ್ರು, ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ರು, ಆವಾಗ ಹೇಗೆ ಬಸ್ಸಲ್ಲಿತ್ತು, ರೋಡ್ ಹೇಗಿತ್ತು, ರೋಡೆಲ್ಲ ಏನು ಚೆನ್ನಾಗಿರಲಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಇದು ನೋಡಿ ಮನೆ, ನಮ್ಮ ಅಜ್ಜಿಯವರ ಮನೆ ಆಗಿದೆ ಇದು. ಇಲ್ಲಿಂದ ನಾವು ಒಂದು ಬೆಟ್ಟ ಇದೆ, ಗವಿ ಬೆಟ್ಟ ಅಂತ ಹೇಳಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು. ಮನೆಗೆ ರೀಚ್ ಆಗಿ ಸ್ವಲ್ಪ ಕಾಫಿ ತಿಂಡಿ ತಿಂದ್ಬಿಟ್ಟು ಈ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಊಟ ಮಾಡೋ ಪ್ಲ್ಯಾನ್ ಮಾಡಿದರು ಎಲ್ಲರೂ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ತುಂಬ ಸ್ಟೀಪಾಗಿದೆ ಬೆಟ್ಟ. ಆ್ಯಕ್ಚುಲಿ ಓಡ್ಸೋಕ್ಕೆ ಸ್ವಲ್ಪ ಭಯನೇ ಆಗುತ್ತೆ. ನಾವು ಈ ಮನೆಯಿಂದ ಬೆಟ್ಟಕ್ಕೆ ಹೋಗೋಕ್ಕೇ 10-15 ಮಿನಿಟ್ಸ್ ಆಗೋಯಿತು. ಎಲ್ಲರೂ ಕಾರಲ್ಲಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಈಗ ನೋಡಿ ನಾವು ಬೆಟ್ಟದ ಹತ್ರ ನಿಲ್ಸ್ಕೊಂಡಿದ್ದೀವಿ. ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು. ಬೆಟ್ಟ ಹತ್ತಬೇಕಾದ್ರೆ ಸಂಡೇ ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ. ತುಂಬ ಟೂ ವೀಲರ್ಸು, ಕಾರ್ಸ್ ಎಲ್ಲ ಇರುತ್ತೆ. ಸೊ ನಿಧಾನಕ್ಕೆ ಹೋಗಿ ನೋಡಿ ಹತ್ತಬೇಕಾಗತ್ತೆ. ಓವರಾಲ್ ತುಂಬ ಚೆನ್ನಾಗಿತ್ತು ಜರ್ನಿ. ನಾನು, ನನ್ನ ಮಗಳು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಹೋಗಿದ್ವಿ. ಆಮೇಲೆ ಎಲ್ಲ ಕಸಿನ್ಸ್ ಸಿಕ್ಕಿದ್ದು ಕೂಡ ತುಂಬ ಖುಷಿ ಆಯಿತು. ನಾನಂತೂ 1 ಇಯರಿಂದ ಎಲ್ಲೂ ಹೋಗು ಕೂಡ ಇರಲಿಲ್ಲ. ಸೊ ಈ ಥರ ಔಟಿಂಗ್ ಬಂದಿದ್ದು ನನಗೆ ತುಂಬ ಖುಷಿನೇ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ವ್ಸ್ ಹೆಂಗಿದೆ ಅಂತ, ಎಷ್ಟು ಸ್ಟೀಪಾಗಿದೆ. ಹೋಗೋಕ್ಕೆ ಅಂತೂ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಇಲ್ಲಂತೂ ಇಲ್ಲೆಲ್ಲ ತುಂಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಸೊ ಈ ಫಾರೆಸ್ಟಲ್ಲಿ ಚಿರತೆ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ಸಂಜೆ ಮೇಲೆ ಬೇಗನೆ ಹೊರಡಬೇಕು ಇಲ್ಲಿಂದ. 4 o'clock ಮೇಲೆ ಇಲ್ಲಿ ಯಾರನ್ನೂ ಇರೋಕ್ಕೂ ಬಿಡೋದಿಲ್ಲ ಅಂತಲೂ ಹೇಳ್ತಾಯಿದ್ರು. ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಿವಿ ಕೂಡ ಪ್ರೆಷರ್ ಜಾಸ್ತಿಯಾಗಿ ನೋವಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಅಲ್ಲಿಂದ ಬೆಟ್ಟದ ಮೇಲಿಂದ ವ್ಯೂಸ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತೆಂಗಿನ ತೋಟ, ಸ್ವಲ್ಪ ಅಡಿಕೆ ತೋಟ ಮತ್ತು ಇದು ಕೆರೆ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ಸಖತ್ತಾಗಿರೋ ಸೀನರಿ ಇದು ನಾವು ಬೆಟ್ಟದ ಮೇಲೆ ಬಂದು ತೊಗೊಂಡಿರೋವಂಥ ವಿಡಿಯೋ ಆಗಿತ್ತು. ಸಖತ್ತಾಗಿತ್ತು ಆ್ಯಕ್ಚುಲಿ. ಮಳೆ ಎಲ್ಲ ಬಂದು ಸ್ವಲ್ಪ ಗ್ರೀನರಿ ಇದೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನಾವು ಬೆಟ್ಟದ ಹತ್ರ ಪಾರ್ಕಿಂಗ್ ಮಾಡಿಬಿಟ್ಟು ಈ ಥರ ಗುಡ್ಡ ಇತ್ತು. ಗುಡ್ಡ ಇಳಿದು ಹೋದರೆ ಅಲ್ಲಿ ಒಳಗಡೆ 2 ದೇವಸ್ಥಾನ ಇತ್ತು. ದೇವಸ್ಥಾನದ ಜೊತೆ ಹಾಲು ಮತ್ತು ಅಡುಗೆ ಶಾಲೆ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫೆಸಿಲಿಟೀಸು ಇಲ್ಲಿ. ಹಾಗೆ ಎಲ್ಲರೂ ಒಬ್ಬೊಬ್ಬರೇ ಇಳ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗ್ಬಿಟ್ಟು ಫಸ್ಟ್ ದೇವ್ರ ದರ್ಶನ ಎಲ್ಲ ಮಾಡಿ ಆಮೇಲಿಂದ ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ, ಆಮೇಲೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಈಗ ಎಲ್ಲ ನಮ್ಮಮ್ಮ ಹೇಳ್ತಾ ಇದ್ರ ಪ್ರಕಾರ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಜಸ್ಟ್ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿತ್ತು, ಈ ಥರ ಸ್ಟೆಪ್ಸು ಇರಲಿಲ್ಲ, ಬರೀ ದೇವಸ್ಥಾನ ಒಂದು ಗುಡಿ ಇತ್ತು ಅಷ್ಟೇ ಅಂತ ಹೇಳ್ತಾಯಿದ್ರು. ನೋಡಿ ದೇವಸ್ಥಾನ ಹತ್ರದಿಂದ ತೆಗೆದಿರೋ ವ್ಯೂಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಸ್ವಲ್ಪ ಮಂಜಿದೆ. 12 ಗಂಟೆ ಆಗಿದ್ರೂ ಮೇಲೆ ಎಲ್ಲ ಎಷ್ಟು ಮಂಜು ಕಾಣಿಸ್ತಾ ಇತ್ತು. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು. ಇದು ದೇವಸ್ಥಾನ ಬಂದುಬಿಟ್ಟು ಗವಿರಂಗ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಇದರಲ್ಲಿ ಕೆಳಗಡೆ ಗುಹೆ ಥರ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಸ್ಬೇಕಾಗಿತ್ತು. ಸೊ ಪೂಜೆ ಮಾಡಿಸಿ ಮಂಗಳಾರತಿ ಎಲ್ಲ ತೊಗೊಂಡು ನಾವು ಆಚೆ ಬಂದು ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಫಸ್ಟ್ ಇದನ್ನು ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಹಾಲ್ ಇದ್ದು, ಇಲ್ಲೆಲ್ಲ ನಾವು ಅಸೆಂಬಲ್ ಆದ್ವಿ. ಇಲ್ಲೆಲ್ಲ ನಾವು ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ಗೇಮ್ಸ್ ಎಲ್ಲ ಆಟ ಆಡಿದಾದ್ಮೇಲೆ ಊಟ ಮಾಡೋ ಪ್ಲ್ಯಾನ್ ಇದ್ದಿದ್ದು ನಮಗೆ. ನಮ್ಮ ಪಾಪು ಅಂತೂ ಫುಲ್ ಎನರ್ಜೆಟಿಕ್ ಆಗಿಬಿಟ್ಟಿತ್ತು. ಎಲ್ಲರನ್ನೂ ನೋಡಿಬಿಟ್ಟು ತುಂಬ ಎಕ್ಸೈಟ್ ಆಗಿ ಎಲ್ಲ ಕಡೆ ಅಂಬೆಗಾಲು ಇಟ್ಕೊಂಡು ಓಡಾಡ್ತಾಯಿದ್ಲು. ಮಲ್ಕೋತಾಳೇನೋ ಅಂತ ಅಂದ್ಕೊಂಡ್ರೆ ಮಲಗಲೇ ಇಲ್ಲ. ಬೆಳಗಿಂದ ಎದ್ದೇ ಇದ್ದಾಳೆ ಅವಳಂತೂ. ಸೊ ತುಂಬ ಎಂಜಾಯ್ ಮಾಡಿದ್ಲು ಅವಳು ಆ್ಯಕ್ಚುಲಿ. ನಾವು ಆಲ್ಮೋಸ್ಟ್ ಒಂದು 35-40 ಜನ ಸೇರಿದ್ದಿದ್ದು. ನಮ್ಮ ಅಮ್ಮನ ಅಜ್ಜಿ, ಕಸಿನ್ಸು ಎಲ್ಲರೂ ಬಂದಿದ್ದರು. ಸೊ ನಾನು ಇಲ್ಲಿಗೆ ಬರೋದು ಫಸ್ಟ್ ಟೈಮ್ ಆಗಿದ್ರು ತುಂಬ ಖುಷಿಯಾಯಿತು ಎಲ್ಲರ ಜೊತೆ ಇಲ್ಲಿ ಬಂದಿದ್ದು.
ಹಾಗೆ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಆಡ್ಕೊಂಡು ಊಟ ಎಲ್ಲ ಆದಮೇಲೆ ನಮ್ಮ ಪಾಪು ಅಂತೂ ನಮ್ಮ ಅಪ್ಪನ ಜೊತೆ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಾವು ಅಲ್ಲಿಂದ ಹೊರಡೋದು 4 ಗಂಟೆ ಆಗಿತ್ತು. ಹೊರಡ್ಬೇಕಾದ್ರೂ ಅಷ್ಟೇ ನನ್ನ ಮಗಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಜರ್ನಿನ, ಎಲ್ಲ ರೋಡನ್ನ ತುಂಬ ಎಂಜಾಯ್ ಮಾಡಿದ್ಲು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅವಳನ್ನ ನೋಡ್ತಾ. ನಾವು ಆಮೇಲೆ ಬೆಟ್ಟದಿಂದ ಕೆಳಗೆ ಇಳಿದು ಬಂದು ಅದೇ ಮನೇಲಿ ನಾನು ಆಗಲೇ ತೋರಿಸಿದ ಮನೇಲಿ ರೆಸ್ಟ್ ಮಾಡಿದ್ವಿ ಸ್ವಲ್ಪ, ಒಂದು ಅರ್ಧ ಗಂಟೆ 3/4 ಗಂಟೆ. ಆಮೇಲೆ ರೆಸ್ಟ್ ಮಾಡಿ ನಾವು ನಮ್ಮ ಮನೆ ಕಡೆ ಹೊರಡೋಷ್ಟರಲ್ಲಿ ಸಂಜೆ 7 ಗಂಟೆ ಆಗಿಬಿಟ್ಟಿತ್ತು. ನಾವು ಬಂದು ಮನೆಗೆ ಸೇರಿದ್ದು ಆಲ್ಮೋಸ್ಟ್ 9:30 ಆಗಿತ್ತು. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.